ಆ ಬಂಧುಗಳೇ, ಇವತ್ತು ಕಳೆದ ಶನಿವಾರ ಒಬ್ರು ಅಕ್ಕ ಅವ್ರ ಹೆಸರು ಸರೋಜಾ ಅಂತಲೋ ಏನೋ ಗೊತ್ತಾಗ್ಲಿಲ್ಲ. ಸರೋಜ ಮೇಡಮ್. ಸರೋಜ ಅಕ್ಕ ಅವರು ಕಬೀರರ ಬಗ್ಗೆ ಬೆಳಕನ್ನ ಬೀರಿದ್ರು. ಕಬೀರ ದಾಸರು ಎಂತವ್ರು, ಹೇಗೆ ಅವರು ಎಲ್ಲಿ ಹುಟ್ಟಿದ್ರು, ಅವರ ಬಾಲ್ಯ, ಅವ್ರ ಜೀವನ ಹೇಗ್ ನಡೀತು ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರು. ಮತ್ತೆ ಕಬೀರ ದಾಸರು ಬರೆದಿರ್ತಕ್ಕಂತ ಹಿಂದಿ ಭಾಷೆಯಲ್ಲಿ ಇರ್ತಕ್ಕಂತ ಕಬೀರ ದೋಹೆಯನ್ನ ಕೆಲವನ್ನ ಅವರು ಪರಿಚಯ ಮಾಡಿಕೊಟ್ರು. ಅವ್ರು ಹೇಳ್ತಾ ಇದ್ದಾಗ ನನಗೆ ಬಹಳ ಖುಷಿ ಅನ್ನಿಸ್ತು. ಯಾಕೆಂದ್ರೆ ನಾನು ಕಬೀರ್ ದಾಸರ ಅತ್ಯಂತ ಪರಮ ಭಕ್ತ, ಅನುಯಾಯಿ. ಯಾಕೆ ಅಂತ ಹೇಳಿದ್ರೆ ಕಬೀರ ದಾಸರು ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಬೆಳಕು ಸಾಧಾರಣವಾದದ್ದಲ್ಲ. ಸಾಕಷ್ಟು ವಿಚಾರಗಳನ್ನ ಆ ಹೇಗೆ ನಮ್ಮ ಸರ್ವಜ್ಞ ಕವಿ, ಕರ್ನಾಟಕದಲ್ಲಿ ಸರ್ವಜ್ಞ ಕವಿ ಹೇಗೆ ಆ ಈ ಬೆಳಕನ್ನ ಬೀರಿದಾರೋ, ಆಂಧ್ರದಲ್ಲಿ ವೇಮಣ್ಣನವರು ಹೇಗೆ ಬೆಳಕನ್ನ ಬೀರಿದಾರೋ, ಹಾಗೆ ಉತ್ತರ ಭಾರತದಲ್ಲಿ ಕಬೀರದಾಸರು ಸಮಾಜಕ್ಕೆ ಸಾಕಷ್ಟು ಬೆಳಕನ್ನ ಬೀರಿದ್ದಾರೆ ಅಂತಕ್ಕಂಥದ್ದು ತಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಹಾಗಾಗಿ ಆ ಕಬೀರದಾಸರ ದೋಹೆಗಳನ್ನ ನಾನು ಸ್ವಲ್ಪ ಹಾಡುವ ಒಂದು ಪ್ರಯತ್ನ ಮಾಡ್ತೇನೆ. ತಾವು ಕೂಡ ಇಲ್ಲಿ ಕೇಳಿಸ್ಕೊಳ್ತಾ ಹೋಗಿ. ಮತ್ತೆ ಈ ಸೂರ್ಯನ ಕಿರಣಕ್ಕೆ ಇಲ್ಲೇನು ಕಾಣಿಸೋದೇ ಇಲ್ಲ. ಎಸ್, ಕಬೀರ ದೋಹೆಗಳನ್ನ ಇವತ್ತು ನಾನು, ಅವರು ಹಿಂದಿಯಲ್ಲಿ ಹಾಡಿದ್ರು, ಅದನ್ನ ನಾನು ಕನ್ನಡದಲ್ಲಿ ಹಾಡ್ತಾ ಅದರ ಬಗ್ಗೆ ಕಬೀರದಾಸರು ಏನು ಈ ಜಗತ್ತಿಗೆ ಬೆಳಕನ್ನ ಬೀರಿದ್ದಾರೆ ಆ ಬೆಳಕನ್ನ ನಾನು ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಕಬೀರದಾಸರು ಗುರುವನ್ನ ಮೊಟ್ಟ ಮೊದಲಿಗೆ ಸ್ಮರಣೆ ಮಾಡ್ತಾರೆ. ಯಾಕೆ ಗುರುವನ್ನ ಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪರಮಾತ್ಮ ಬೇರೆ ಯಾವುದೇ ರೂಪದಲ್ಲಿ ಬಂದು ಕೂಡ ಮನುಷ್ಯರಲ್ಲಿ ಮಾಡ್ತಕ್ಕಂಥ ತಪ್ಪುಗಳನ್ನ, ಅವರ ವ್ಯಕ್ತಿತ್ವವನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವನು ಮಾನವ ರೂಪನಲ್ಲೇ ಬಂದು ಮನುಷ್ಯರಿಗೆ ಅವರಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನ ಉತ್ತಮಪಡಿಸಿ ಅವರನ್ನ ಉತ್ತಮರನ್ನಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರಿಂದ ವೇದಾಂತಗಳು ಕೂಡ ಹೇಳುತ್ತೆ ಗುರುವನ್ನೇ ಪರಬ್ರಹ್ಮ ಅಂತ ಹೇಳುತ್ತೆ. ನಾವು ಕೂಡ ಪ್ರಾರ್ಥನೆಯನ್ನು ಮಾಡುವಾಗ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಿ. ಬಹುಶಃ ಯಾರು ಇದ್ರ ಬಗ್ಗೆ ಚಿಂತನೆ ಮಾಡಕ್ ಹೋಗೋದೇ ಇಲ್ಲ. ಯಾರೋ ಒಬ್ರು ಕೇಳಿದ್ರು ನನಗೆ, ಚಿಂತಾಮಣಿಯವರು, ಗುರು ಬ್ರಹ್ಮ ಸರಿ, ಗುರು ವಿಷ್ಣು ಸರಿ, ಮಹೇಶ್ವರ ಸರಿ, ಈ ಗುರುದೇವೋ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರಲ್ಲ, ಆ ಪರಬ್ರಹ್ಮ ಯಾವುದು ಅಂತ ಕೇಳಿದ್ರು. ಹಾಗಾಗಿ ನನಗೂ ಕೂಡ ಅನೇಕ ವರ್ಷಗಳ ಕಾಲ ಆ ಪ್ರಶ್ನೆ ಇತ್ತು. ಆಮೇಲೆ ನನಗೆ ಬ್ರಹ್ಮೋಪದೇಶ ಆದ್ಮೇಲೆ ಆ ಪರಬ್ರಹ್ಮ ಯಾರು ಅಂತಕ್ಕಂಥದ್ದು ಗೊತ್ತಾಯ್ತು. ಹಾಗೆ ಅಂತಹ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಗುರುವನ್ನ ಮೊಟ್ಟ ಮೊದಲಿಗೆ ಕಬೀರದಾಸರು ಸ್ಮರಣೆ ಮಾಡ್ಕೊಳ್ತಾರೆ. ನೋಡಿ ಹೀಗೆ: ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ನೋಡಿ, ಗುರುವಿಗೆ ವಂದನೆ ಮೊದಲು, ಬೇರೆ ಯಾವ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿಲ್ಲ. ನಾವೆಲ್ಲ ಏನ್ ಮಾಡ್ತೀವಿ? ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಗಣಪತಿಯನ್ನ ಪರಿಚಯ ಮಾಡಿಕೊಡೋನೆ ಗುರು. ಇಲ್ಲಿ ಗಣಪತಿಯನ್ನ ಪರಿಚಯ ಮಾಡ್ಕೊಡೋರು ಯಾರು? ನಮ್ಮ ತಂದೆ ತಾಯಿಗಳು. ಮೊದಲು ಗಣೇಶನ ನಮಸ್ಕಾರ ಮಾಡ್ರಪ್ಪ ಅಂತ ಹೇಳ್ಕೊಡ್ತಾರೆ. ಹಾಗೆ ಮೊದಲನೇ ಗುರು ಇವರು. ಆದ್ರೆ ಈ ಎಲ್ಲಾ ಗುರುಗಳಿಗಿಂತ ಶ್ರೀ ಗುರು ಅಂತಕ್ಕಂಥವ್ರು ಯಾರು ತನ್ನ ಸ್ವರೂಪವನ್ನ, ಆ ವ್ಯಕ್ತಿಯ ಸ್ವರೂಪವನ್ನ ಪರಿಚಯ ಮಾಡಿಕೊಡ್ತಾನೆ, ಅವನೇ ನಿಜವಾದ ಶ್ರೀ ಗುರು. ಅಂತಹ ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಯಾಕೆ ಗಣಪತಿಯನ್ನ ನೆನ್ಪು ಮಾಡ್ಕೋಬೇಕು? ಅವನು ಬುದ್ಧಿ ಪ್ರಧಾನವಾದಂಥವನು. ಯಾರು? ಗಣಪತಿ. ಆದ್ರಿಂದ ಅವನ್ ನಮಗೆ ಬುದ್ಧಿ ಕೊಡ್ಬೇಕಲ್ಲ, ಆದ್ರಿಂದ ಗಣಪತಿಯನ್ನು ಸ್ಮರಣೆ ಮಾಡ್ತಾರೆ.
ಮತ್ತೆ ಬಳಿಕ ದೇವಿ ಶಾರದೆ. ಶಾರದಾ ದೇವಿ ಆಕೆ ನಮ್ಗೆ ವಿದ್ಯೆಯನ್ನು ಕೊಡ್ತಕ್ಕಂಥವಳು. ಆದ್ರಿಂದ ವಿದ್ಯಾ ಬುದ್ಧಿ ಇವೆರಡಕ್ಕೂ ಮಿಗಿಲಾಗಿ ಜ್ಞಾನ, ನನ್ನ ಸ್ವರೂಪ ಜ್ಞಾನ, ನಾನು ಯಾರು ಅಂತಕ್ಕಂಥನ್ನ ತಿಳಿಸ್ಕೊಡ್ತಕ್ಕಂಥವನೇ ಗುರು. ಆದ್ರಿಂದ ಆ ಗುರುಗಳನ್ನು ಮತ್ತೆ ಗಣಪತಿಯನ್ನು ಮತ್ತೆ ಶಾರದಾ ದೇವಿಯನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಗುರುವಿನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಈಗ ಗುರು ಮಹಿಮೆಯ ಗರಿಮೆಯನು ಜನರೇನ ಬಲ್ಲರು, ಗುರು ಮಹಿಮೆಯ ಗರಿಮೆಯನು ಜನರೇನ ಬಲ್ಲರು, ಹರಿಮುನಿದರೆ ಗುರು ಪೊರೆಯುವನೈ, ಗುರುಮುನಿದರೆ ಗತಿಯಾರು ಕಬೀರ, ಗುರುಮುನಿದರೆ ಗತಿಯಾರು. ನೋಡಿ, ಗುರುವಿನ ಮಹಿಮೆ ಎಂತದ್ದು, ಆತನ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆ ಎಂತದ್ದು ಅಂತಕ್ಕಂಥದ್ದನ್ನ ಸಾಮಾನ್ಯ ಜನರಿಗೆ ಏನ್ ಗೊತ್ತು, ಅವ್ರಿಗೆ ಅರಿವಿಲ್ಲ. ಹರಿ ಮುನಿದರೆ ಗುರು ಪೊರೆಯುವನು. ಭಗವಂತ ನಮ್ಮ ಮೇಲೆ ಮುನಿಸ್ಕೊಂಡಾಗ ಅಥವಾ ನಮಗೆ ಸಿಟ್ಟಾದಾಗ ಗುರು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಆದ್ರೆ ಗುರುವೇ ಮುನಿದರೆ ಗುರುವಿನ ಅನುಗ್ರಹ ಬೇಕೇ ಹೊರತು ನಮಗೆ ಗುರುವಿನ ಆಗ್ರಹ ಇರಬಾರ್ದು. ಭಗವಂತನ ಅನುಗ್ರಹ ಇರ್ಬೇಕೇ ಹೊರತು ಭಗವಂತನ ಆಗ್ರಹ ಇರಬಾರ್ದು. ಆದ್ರಿಂದ ಗುರು ಹರಿಯನ್ನ ಪರಿಚಯ ಮಾಡಿಕೊಟ್ಟವನೇ ಗುರು. ಆದ್ರಿಂದ ಆ ಗುರು ಮುನಿದರೆ ನಮಗೆ ಯಾರೂ ನಮ್ಮನ್ನ ರಕ್ಷಣೆ ಮಾಡ್ಲಾರ. ಆದ್ರಿಂದ ಗುರು ಅಂತಕ್ಕಂಥದ್ದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದೊಂದು ತತ್ವ. ಮುಂದೆ ಹೇಳ್ತಾರೆ ಅವರು, ಇದಿರಲ್ಲೇ ಗುರು ಗೋವಿಂದರು ಇಹರು ಯಾರಿಗೆ ಮಣಿಯಲ್ಲಿ ನಾನು, ಇದಿರಲ್ಲೇ ಗುರು ಗೋವಿಂದರು ಇಹರು ಯಾರಿಗೆ ಮಣಿಯಲ್ಲಿ ತಾನು, ಶ್ರೀ ಗೋವಿಂದನ ತೋರಿದ ಗುರುವೇ ಪೂಜ್ಯನಲ್ಲವೇನು ಕಬೀರ, ಪೂಜ್ಯನಲ್ಲವೇನು. ನಾನೇನ್ ಹೇಳಿದೆ ಮೊದಲು, ಅದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ನನ್ನ ಕಣ್ಮುಂದೆ ನನ್ನ ಗುರು ಗೋವಿಂದರು ಕೂತ್ಕೊಂಡಿದ್ದಾರೆ, ಯಾರಿಗೆ ನಮಸ್ಕಾರ ಮಾಡ್ಲಿ? ದೇವ್ರಿಗೆ ನಮಸ್ಕಾರ ಮಾಡ್ಲಾ? ಗುರುವಿಗೆ ನಮಸ್ಕಾರ ಮಾಡ್ಲಾ? ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ. ಗುರು ಗೋವಿಂದನ, ಆ ಶ್ರೀ ಗೋವಿಂದನನ್ನ ತೋರಿದಂತ ಗುರುವೇ ನಮಗೆ ಪೂಜ್ಯನಲ್ಲವೇ? ಯಾಕೆಂದ್ರೆ ಆ ಗೋವಿಂದನನ್ನ ತೋರಿಸ್ದೆ ಹೋಗಿದ್ದಿದ್ರೆ ಗುರು ನಮಗೆ ಗೋವಿಂದ ಗೋಚರವಾಗ್ತಾನೆ ಇರ್ಲಿಲ್ಲ. ಆದ್ರಿಂದ ಗೋವಿಂದನಿಗಿಂತಲೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಗುರು. ಈಗ ನಮ್ಮಲ್ಲಿ ಧ್ಯಾನವನ್ನ ಮಾಡ್ಬೇಕು, ಧ್ಯಾನದಿಂದ ನಮ್ಗೆ ಜ್ಞಾನ ಸಾಧ್ಯ, ಮತ್ತೆ ಜ್ಞಾನದಿಂದ ನಮ್ಮ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದನ್ನ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ನಮಗೆ ಕೊಟ್ಟು ಹೋದ್ರು. ಅವರ ಸ್ಥೂಲ ದೇಹ ಹೋಯ್ತಷ್ಟೇ, ಅವರ ಸೂಕ್ಷ್ಮ ದೇಹ, ಸೂಕ್ಷ್ಮ ಶರೀರ ನಮ್ಮ ರಂಗನಾಥ್ ಸಾರ್ ಅಂತವರಲ್ಲಿ ಸೇರ್ಕೊಂಡು ಈ ಸಮಾಜಕ್ಕೆ ಅವರು ತೋರಿದ ದಾರಿಯನ್ನ ಇಡೀ ಜಗತ್ತಿಗೆ ತೋರ್ಕೊಂಡು ಹೋಗ್ತಾ ಇದ್ದಾರೆ. ಸುಭಾಷ್ ಪತ್ರಿಜಿಯವರು ಎಲ್ಲೆಲ್ಲ ಒಂದೊಂದ್ ಕಡೆ ಮಾಡಿ ಅವರು ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು ದೈಹಿಕವಾಗಿ. ಆದ್ರೆ ಈಗ ಆ ಕೈಂಕರ್ಯವನ್ನ ರಂಗನಾಥ್ಜಿಯವರು ಮಾಡ್ತಾ ಇದ್ದಾರೆ. ಈಗ ನಾವು ಸುಭಾಷ್ ಪತ್ರಿಜಿಯವ್ರನ್ನೇ ಹುಡ್ಕೊಂಡು ಹೋಗಕ್ಕಾಗೋದಿಲ್ಲ, ರಂಗನಾಥ್ಜಿಯವರಲ್ಲೇ ನಾವು ಸುಭಾಷ್ ಪತ್ರಿಜಿಯವರನ್ನ ನೋಡ್ಬೇಕು. ಆದ್ರಿಂದ ಸುಭಾಷ್ ಪತ್ರಿಜಿಯವರನ್ನ ಪರಿಚಯ ಮಾಡ್ಕೊಡ್ತಾ ಇರ್ತಕ್ಕಂಥವ್ರು ರಂಗನಾಥ್ಜಿಯವರು. ಆದ್ರಿಂದ ನಾನು ಅವರಲ್ಲಿ ಪಡಮಡಬೇಕೇ ಹೊರತು, ಅವರಲ್ಲಿ ಶರಣ ಆಗ್ಬೇಕೇ ಹೊರತು ಮತ್ತೆ ಅವ್ರನ್ನ ಹುಡ್ಕೊಂಡು ಹೋಗೋ ಹಾಗೆ. ಮತ್ತೆ ಮುಂದಕ್ಕೆ ಏನ್ ಹೇಳ್ತಾ ಇದ್ದಾರೆ ನೋಡಿ, ಗುರುವನ್ನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ, ಗುರುವನ್ನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ, ಮಹಾದುಃಖಿ ಅವ ಸಂಸಾರದಲ್ಲಿ ಮುಂದೆಯ ಮನ ಬಂಧ ಕಬೀರ, ಮುಂದೆಯ ಮನ ಬಂಧ.
ಗುರುವನ್ನ ಕೇವಲ ಮನುಷ್ಯ ಅಂತ ಯಾರು ತಿಳ್ಕೊಳ್ತಾನೆ ಅವನು ಅಂಧ. ಅಂಧ ಅಂದ್ರೆ ಕುರುಡ. ಯಾಕೆಂದ್ರೆ ಅವನು ಕೇವಲ ಆ ಶರೀರವನ್ನ ಮಾತ್ರ ನೋಡ್ತಾ ಇದ್ದಾನೆ. ಆ ಶರೀರದ ಒಳಗಡೆ ಇರ್ತಕ್ಕಂಥ ಚೈತನ್ಯ ಯಾರು ಅಂತಕ್ಕದನ್ನ ತಿಳಿಯುವ ಶಕ್ತಿ ಅವನಿಗಿಲ್ಲ. ಆದ್ರಿಂದ ಅವನು ಮಹಾ ದುಃಖಿ. ಯಾಕೆಂದ್ರೆ ಹುಟ್ಟು ಸಾವು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ನರಳತಕ್ಕಂತಹ ದುಃಖಿ ಅವನು ಸಂಸಾರ ಅಂದಾಗ ಕೇವಲ ಗಂಡ ಹೆಂಡತಿ ಕುಟುಂಬ ಮಾತ್ರ ಅಲ್ಲ. ಹಿಂದಿಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಸಂಸಾರ ಅಂತ ಹೇಳಿದ್ರೆ ಇಡೀ ವಿಶ್ವ ಪ್ರಪಂಚ. ಹಾಗಾಗಿ ಈ ಸಂಸಾರದಲ್ಲಿ ಈ ಜಗತ್ತಿನಲ್ಲಿ ಯಾರು ಗುರುವನ್ನ ಸರಿಯಾಗಿ ಆ ಗುರು ತತ್ವವನ್ನ ಕಾಣ್ಲಿಕ್ಕೆ ಸಾಧ್ಯವಿಲ್ಲವೋ, ಕೇವಲ ಶರೀರ ಅಂತ ಯಾರು ತಿಳ್ಕೊಳ್ತಾನೋ ಅವನು ಮಹಾ ದುಃಖಿ ಆಗ್ತಾನೆ. ಮತ್ತೆ ಅವನಿಗೆ ಯಮನ ಪಾಶ ಗಟ್ಟಿಟ್ಟ ಬುದ್ಧಿ. ಹುಟ್ಟಬೇಕು, ಸಾಯ್ಬೇಕು. ಶಂಕರಾಚಾರ್ಯರು ಹೇಳ್ತಕ್ಕಂಥದ್ದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಮತ್ತೆ ಹುಟ್ಟಬೇಕು, ಮತ್ತೆ ಸಾಯ್ಬೇಕು, ಮತ್ತೆ ಸಂಸಾರದಲ್ಲಿ ಬಂಧನ ಸಿಕ್ಕಾಕೊಂಡು ನರಳಬೇಕು. ಆದ್ರಿಂದ ಈ ಗುರುವನ್ನ ಕೇವಲ ಮನುಷ್ಯ ಅಂತ ತಿಳ್ಕೊಂಡಂತವನು ಈ ರೀತಿ ಹುಟ್ಟು ಸಾವಿನ ಬಂಧನದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗತ್ತೆ. ಮತ್ತೆ ಸದ್ಗುರುವಿನ ಮಹತ್ವ ಹೆಂಗಪ್ಪ ಅಂತ ಹೇಳಿದ್ರೆ ಹೇಳ್ತಾರೆ, ಅಜ್ಞಾನದಿ ಮನುಜ ಪಾಪವಗೈಯುವನೈ. ಅಜ್ಞಾನದಿ ಮನುಜ ಪಾಪವಗೈಯುವನೈ. ಸದ್ಗುರು ದೊರೆತರೆ ಕ್ಷಣ ಮಾತ್ರದಲ್ಲಿ ಕರ್ಮವು ಕಳೆಯುವುದೈ. ಕಬೀರ ಕರ್ಮವು ಕಳೆಯುವುದೈ. ಅಜ್ಞಾನದಿಂದ ಗೊತ್ತಿಲ್ಲದೇನೆ ಈ ಮನುಷ್ಯ ಬೇಡವಾದ ಕೆಲಸಗಳನ್ನ ಮಾಡಿ ಅದರಿಂದ ಪಾಪವನ್ನ ಕಟ್ಕೊಳ್ತಾ ಇದ್ದಾನೆ. ಆದ್ರಿಂದ ಸದ್ಗುರು ಸಿಕ್ಕಿದ್ರೆ ನಮಗೆ ಕ್ಷಣ ಮಾತ್ರದಲ್ಲಿ ಆ ಕರ್ಮವೆಲ್ಲ ಅವು ಕಳೆದೋಗ್ಬಿಟ್ಟು ಆ ವ್ಯಕ್ತಿ ಕೂಡ ಸುಜ್ಞಾನಿ ಆಗ್ತಾನೆ. ಮತ್ತೆ ಭವಬಂಧನದಿಂದ ಮುಕ್ತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಮುಂದೆ ಹೇಳ್ತಾರೆ ನೋಡಿ, ಸದ್ಗುರು ಮಹಿಮೆ ಅನಂತ ಸದ್ಗುರು ಕೃಪೆಯು ಅನಂತ. ಸದ್ಗುರು ಮಹಿಮೆ ಅನಂತ ಸದ್ಗುರು ಕೃಪೆಯು ಅನಂತ. ಅವನ ನಯನಗಳು ಅನಂತವೈ ತೋರಿದನವನು ಅನಂತ. ಕಬೀರ ತೋರಿದನವನು ಅನಂತ. ಸದ್ಗುರುವಿನ ಮಹಿಮೆ ಸಾಧಾರಣವಾದದ್ದಲ್ಲ. ಅವನು ಅನಂತ ಅಂದ್ರೆ ಅಂತ್ಯವೇ ಇಲ್ಲದವನು, ವಿಶಾಲವಾಗಿರ್ತಕ್ಕಂಥವನು. ಅವನ ಕೃಪೆಯೂ ಕೂಡ ಅನಂತ, ಅದೇನು ಇತಿಮಿತಿಯಲ್ಲಿ ಇರುವಂತದ್ದಲ್ಲ. ಅವನ ನಯನಗಳು ಅನಂತವೈ ಅಂದ್ರೆ ಅವನ ದೃಷ್ಟಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸ್ತಕ್ಕಂಥದ್ದು. ಆದ್ರಿಂದ ಅವನ ನಯನಗಳು ಅನಂತ. ಆದ್ರಿಂದ ಅವನು ತೋರ್ತಕ್ಕಂಥದ್ದು ಎಲ್ಲವೂ ಕೂಡ ಅನಂತವೇ. ಅಂತಿಮವಾಗುವಂಥದ್ದನ್ನು ಯಾವುದನ್ನು ಅವನು ತೋರಿಸೋದಿಲ್ಲ, ನಾಶವಾಗುವುದನ್ನು ಅವನು ತೋರಿಸೋದಿಲ್ಲ. ಶಾಶ್ವತವಾಗಿರ್ತಕ್ಕಂಥದ್ದನ್ನೇ ಗುರು ಅಂತಕ್ಕಂಥವನು ತೋರಿಸ್ತಾನೆ. ಆದ್ರಿಂದ ಗುರುವಿನ ಮಹಿಮೆಯನ್ನ ನಾವು ಅಳತೆಗೋಲಲ್ಲಿ ನಾವು ಅಳತೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಹೇಳ್ತಾರೆ, ದೇಹವು ಬೀಳುವ ಮುನ್ನ ನೆಲೆಯನ್ನು ನೋಡಿಕೊ ನೀನು. ದೇಹವು ಬೀಳುವ ಮುನ್ನ ನೆಲೆಯನ್ನು ನೋಡಿಕೊ ನೀನು. ಗುರುವಿನ ನೆರವನ್ನು ಪಡೆಯುತ್ತಲೀ ಗುರಿಯ ಕಡೆಗೆ ನಡೆನಿ. ಕಬೀರ ಗುರಿಯ ಕಡೆಗೆ ನಡೆನಿ. ಎಂತ ಮಾತು ಹೇಳ್ತಾ ಇದ್ದಾರೆ ನೋಡಿ, ಅಮೃತಕ್ಕೆ ಸಮಾನವಾದ ಶಬ್ದಗಳಿವು. ದೇಹವು ಬೀಳುವ ಮುನ್ನ ಅಂದ್ರೆ ಅದ್ಭುತವಾದಂತಹ ಈ ಮಾನವ ಶರೀರವನ್ನ ಧಾರಣೆ ಮಾಡ್ಕೊಂಡು ಬರ್ಬೇಕಾದ್ರೆ ಅನಂತ ಕೋಟಿ ಜನ್ಮಗಳು, 84 ಲಕ್ಷ ಜೀವರಾಶಿಗಳಲ್ಲಿ ಅನಂತ ಕೋಟಿ ದೇಹಗಳನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದೀವಿ.
ಅದರಲ್ಲಿ ಈ ಮಾನವ ದೇಹ ಅತ್ಯಂತ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು, ಶಕ್ತಿಯುತವಾದದ್ದು. ಮತ್ತೆ ಸರಿ ತಪ್ಪುಗಳನ್ನ ತಿಳಿಯುವಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ಈ ಮನುಷ್ಯ ಜನ್ಮಕ್ಕೆ. ಆದ್ರಿಂದ ಈ ದೇಹ ಬಿದ್ದು ಹೋಗುವ ಮುನ್ನ ನೆಲೆಯನ್ನು ನೋಡಿಕೊ ನೀನು. ಅಂದ್ರೆ ನೆಲ ನೋಡೋದೆ, ನಾನು ಎಲ್ಲಿಂದ ಬಂದೆ, ನಾನು ಯಾತಕ್ಕಾಗಿ ಬಂದಿದ್ದೀನಿ, ನಾನು ಯಾರು ಅಂತಕ್ಕಂಥ ಸ್ವರೂಪ ದರ್ಶನವನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ನೆಲೆಯೇ ನೋಡಿಕೊ ನೀನು, ನೀನು ಯಾರು ಅಂತಕ್ಕಂಥದ್ದನ್ನ ನೋಡ್ಕೋ. ಜೊತೆಗೆ ಗುರುವಿನ ನೆರವನ್ನು ಪಡೆಯುತ್ತಲಿ. ಅದನ್ನ ನೋಡ್ಬೇಕಾರೆ, ನನ್ನ ನೆಲೆಯನ್ನ ನಾನು ನೋಡ್ಬೇಕಾರೆ, ನನ್ನ ಸ್ವರೂಪವನ್ನು ನಾನು ದರ್ಶನ ಮಾಡ್ಬೇಕಾರೆ ಗುರುವಿನ ನೆರವು ಬೇಕು, ಗುರುವಿನ ಸಹಾಯ ಬೇಕು, ಗುರುವಿನ ದಾರಿ ಬೇಕು. ಅದಕ್ಕೆ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಮುಂದೆ ಗುರಿ, ಹಿಂದೆ ಗುರು ಎರಡು ಯಾರಿಗಿರ್ತದೆ ಅವನು ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಗುರುವಿನ ನೆರವನ್ನು ಪಡೆಯುತ್ತಲಿ ಗುರಿಯ ಕಡೆಗೆ ನಡೆ ನೀನು. ಯಾವ ಗುರಿಯನ್ನ ನೀನು ಮುಟ್ಟಬೇಕು ಅಂತ ಇದೆ, ಮೋಕ್ಷವನ್ನ ಸಾಧಿಸ್ಬೇಕು. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಬೇಕಾರೆ, ಅಪ್ಪ ನಾನು ಇಷ್ಟೆಲ್ಲ ಜನ್ಮಗಳನ್ನ ಧಾರಣೆ ಮಾಡಿಕೊಂಡು ಸಾಕಷ್ಟು ಕಷ್ಟ ನಷ್ಟಗಳನ್ನ, ದುಃಖ ದುಮ್ಮಾನಗಳನ್ನ ನಾನು ಅನುಭವಿಸಿದ್ದೀನಿ, ಸಾಕಪ್ಪ ಈ ಮಾನವ ಜನ್ಮ ಅಂತ ಅನ್ಸುತ್ತೆ. ಹಾಗನ್ಸದ್ಮೇಲೆ ಮತ್ತೆ ನಮಗ್ ಬೇಕಾಗಿರೋದೇನು, ಇನ್ನು ಹುಟ್ಟು ಸಾವು ಬೇಡ, ನನಗೆ ಮೋಕ್ಷವೇ ಬೇಕು ಅಂತಕ್ಕಂಥದ್ದು ಬರಬೇಕು ಅಂತಂದ್ರೆ ಭಗವಂತನ ಕಡೆಗೆ ಹೋಗ್ಬೇಕು. ಭಗವಂತ ಅಂದ್ರೆ ಗುರುವಿನ ನೆರವನ್ನ ಪಡ್ಕೊಂಡು ನನ್ನ ಗುರಿಯನ್ನ ನಾನು ಸಾಧಿಸೋದಿಕ್ಕೆ ಪ್ರಯತ್ನ ಮಾಡಬೇಕು. ಸದ್ಗುರು ನಿನಗುಪದೇಶಿಸಿದ ಮಂತ್ರವೇ ಔಷಧವೈ, ಸದ್ಗುರು ಉಪದೇಶಿಸಿದ ಮಂತ್ರವೇ ಔಷಧವೈ. ಔಷಧ ಸೇವಿಸು ಪಥ್ಯವ ಮಾಡು, ರೋಗಮಾಯಬಹುದೈ ಕಬೀರ, ರೋಗಮಾಯಬಹುದೈ. ಎಂತ ಮಾತು ಹೇಳ್ತಾ ಇದಾರೆ ನೋಡಿ. ಸದ್ಗುರು ನಿನಗೆ ಏನು ಉಪದೇಶವನ್ನ ಮಾಡ್ತಾನೆ ಆ ಮಂತ್ರವೇ ನಿನಗೆ ಔಷಧ. ಏನ್ ತಲೆನೋವನ್ನು ಔಷಧವೇ? ಇದು ಭವಬಂಧನಗಳನ್ನ, ಅಂದ್ರೆ ಹುಟ್ಟು ಸಾವಿನಿಂದ ಬಿಡುಗಡೆಯನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಔಷಧ ಯಾರು? ಸದ್ಗುರು ಕೊಡ್ತಕ್ಕಂಥದ್ದು. ತಲೆನೋವಿಂದಲ್ಲ, ಹೊಟ್ಟೆ ನೋವಿಂದಲ್ಲ, ಮಂಡಿ ನೋವಿಂದಲ್ಲ. ಅದೆಲ್ಲವೂ ಈ ಪ್ರಾಪಂಚಿಕರು ಕೊಡ್ತಕ್ಕಂತ ಔಷಧಿ, ಡಾಕ್ಟರ್ಗಳು ವೈದ್ಯ ಮಾಡ್ತಕ್ಕಂಥದ್ದು. ಆದ್ರೆ ಸದ್ಗುರು ಉಪದೇಶ ಮಾಡ್ತಕ್ಕಂಥದ್ದೇನು? ನೀನು ಪರಮಾತ್ಮನಿದ್ದೀಯೇ, ತತ್ವಂ ಅಸಿ, ಅದು ನೀನೇ ಆಗಿದ್ದೀಯೇ. ಆ ಪರಮಾತ್ಮನೇ ನೀನು. ನೀನು ಸಾಧಾರಣ ಒಂದು ಜೀವಿಯಲ್ಲ, ನೀನು ಸಾಧಾರಣ ಮನುಷ್ಯನಲ್ಲ, ನೀನು ಪರಮಾತ್ಮನ ಅಂಶ. ಹಾಗಾಗಿ ಪರಮಾತ್ಮನಿಗೂ ನಿನಗೂ ಯಾವುದೇ ಭೇದವೂ ಇಲ್ಲ ಅಂತಕ್ಕಂತ ಸತ್ಯವನ್ನ ಬೋಧಿಸ್ತಕ್ಕಂಥವನು ಸದ್ಗುರು. ಆ ಮಂತ್ರವೇ ನಮಗೆ ಔಷಧಿ ಆಗ್ಬೇಕು. ಯಾವ ರೋಗಕ್ಕೆ? ಭವರೋಗಕ್ಕೆ. ಭವಬಂಧನದ ರೋಗವನ್ನ ಹೋಗಲಾಡಿಸ್ಕೋಬೇಕಾರೆ ನಮಗೆ ಆ ಔಷಧಿಯೇ ಬೇಕು. ಆದ್ರಿಂದ ಔಷಧವನ್ನ ಸೇವಿಸು, ಪಥ್ಯವ ಮಾಡು. ಯಾವುದೇ ರೋಗವನ್ನ ಗುಣಪಡಿಸ್ಕೋಬೇಕಾರೆ ಔಷಧಿ ಸೇವಿಸುವುದರ ಜೊತೆಗೆ ಪಥ್ಯ ಬೇಕು. ಡಾಕ್ಟರ್ ಹೇಳ್ತಾರೆ, ಕೆಮ್ಮಿದೆ, ನಿನ್ ಮಜ್ಜಿಗೆ ಕುಡಿಬೇಡ, ಸೌತೆಕಾಯಿ ತಿನ್ಬೇಡ ಅಂತ ಕೆಲವು ಔಷಧಿಗಳ ಆಹಾರದಲ್ಲಿ ಪಥ್ಯವನ್ನ ಮಾಡ್ತಾರೆ. ಹಾಗೆ ಇಲ್ಲಿ ಸದ್ಗುರು ನಮಗೆ ಉಪದೇಶ ಮಾಡುವಾಗ ನಮಗೂ ಕೂಡ ಕೆಲವು ಪಥ್ಯವನ್ನ ಹೇಳ್ತಾರೆ. ಏನಾಗಾದ್ರೆ ಏನ್ ತಿನ್ಬೇಡ ಅಂತಲಾ? ಇಲ್ಲ. ಪಾಪ ಕಾರ್ಯಗಳನ್ನ ಮಾಡಬೇಡ, ಎಲ್ಲರಲ್ಲೂ ನೀನು ನಿನ್ನನ್ನೇ ನೋಡು, ಸರ್ವಾತ್ಮ ಭಾವ ಅಂತ ಹೇಳ್ತೀವಿ. ಈ ಸರ್ವಾತ್ಮ ಭಾವವನ್ನ ಮಾಡ್ಬೇಕು. ಯಾವಾಗ? ಗುರು ಉಪದೇಶಿಸಿದಂತ ಮಂತ್ರದ ಸಾರವನ್ನ ಅರ್ಥ ಮಾಡಿಕೊಂಡು ನನ್ನೊಳಗೆ ಇರ್ತಕ್ಕಂತಹ ಪರಮಾತ್ಮನೇ, ಆ ಪರಬ್ರಹ್ಮ ವಸ್ತುವೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜೀವರಾಶಿಗಳಲ್ಲಿದೆ. ಸರ್ವಜ್ಞ ಹೇಳ್ತಾನೆ, ಸಣ್ಣನೆಯ ಮರಳೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣದಿ ಬಣ್ಣಿಸಿ ಬರೆದ ಚಿತ್ರಪಟದೊಳಗೆ ಇರುವ ಶಿವ ನಿನ್ನೊಳಗೆ ಇರದಿಹನೆ ಸರ್ವಜ್ಞ ಅಂತ ಹೇಳ್ತಾನೆ. ಎಲ್ಲರೊಳಗಡೆ ಇರ್ತಕ್ಕಂಥವನು ಅವನೇನೆ ಪರಮಾತ್ಮ. ಆದ್ರಿಂದ ನೀನು ಎಲ್ಲರೊಳಗಡೆ ಇರ್ತಕ್ಕಂತಹ ನಾನೇ ಸರ್ವಾತ್ಮ ಭಾವ ಅಂತಕ್ಕಂಥದನ್ನ ತಗೊಂಡಾಗ ಅದು ನಮಗೆ ಪಥ್ಯವಾಗುತ್ತೆ.
ಆಗ ಗುರು ಕೊಟ್ಟಂತಹ ಮಂತ್ರ ಔಷಧಿಯಾಗಿ ಕೆಲಸ ಮಾಡುತ್ತೆ. ನನಗೆ ಈ ರೋಗ ಅಂತಕ್ಕಂಥದ್ದು ಯಾವುದು ಭವರೋಗ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ಹೇಳ್ತಾರೆ ನೋಡಿ, ಇಲ್ಲಿ ಬಹಳ ಅದ್ಭುತವಾದಂತ ಒಂದು ಚರಣವನ್ನು ಹೇಳ್ತಾ ಇದ್ದಾರೆ. ಸದ್ಗುರು ಬೋಧಿಸೆ ಶಿಷ್ಯನೋ ಸದ್ಗುರುವೇ ಆದನೋ, ಸದ್ಗುರು ಬೋಧಿಸೆ ಶಿಷ್ಯನೋ ಸದ್ಗುರುವೇ ಆದನೋ, ಇದ್ದಿಲು ಬೆಂಕಿಯ ಸ್ಪರ್ಶದಿಂದ ಬೆಂಕಿಯೇ ಆದಂತೆ ಕಬೀರ ಬೆಂಕಿಯೇ ಆದಂತೆ. ಎಂತ ಮಾತನ್ನ ಹೇಳ್ತಾ ಇದ್ದಾರೆ ನೋಡಿ. ಸದ್ಗುರು ಬೋಧಿಸೆ ಶಿಷ್ಯನು ಸದ್ಗುರುವೇ ಆದನು. ನಾನು ಕೂಡ ಒಬ್ಬ ಸಾಧಾರಣವಾದ ಮನುಷ್ಯನಾಗಿದ್ದೆ. ನಾನು ಕೂಡ ಅಜ್ಞಾನದಿಂದ ತುಂಬಿಕೊಂಡಿದ್ದೆ. ಅಜ್ಞಾನದಿಂದ ಈ ಶರೀರವೇ ನಾನು ಅಂತ ಅನ್ಕೊಂಡಿದ್ದೆ. ಗೊತ್ತಿಲ್ಲದೆ ನಾನು ಕೂಡ ಅನೇಕ ಪಾಪಕ ಕಾರ್ಯಗಳನ್ನು ಮಾಡಿರ್ಬೋದು. ಆದ್ರೆ ನನಗೆ ಒಬ್ಬ ಸದ್ಗುರು ಸಿಕ್ಕಿದಾಗ ಅವರು ಬೋಧಿಸಿದಂತಹ ಆ ಒಂದು ಆ ಬ್ರಹ್ಮತತ್ವವನ್ನು ನಾನು ತಿಳ್ಕೊಂಡಾಗ ಆಗ ನಾನು ಕೂಡ ಸದ್ಗುರುವೇ ಆಗಬಹುದು. ಹೇಗೆ? ಇದ್ದಿಲು ಬೆಂಕಿಯ ಸ್ಪರ್ಶ ಮಾಡಿದಾಗ ಆ ಇದ್ದಿಲು ಕೂಡ ಬೆಂಕಿ ಆಗುತ್ತೆ. ಒರಿಜಿನಲ್ ಬೆಂಕಿ ಮತ್ತೆ ಹಾಗೆ ಇದ್ದಿಲು ಪರಿವರ್ತನೆ ಆದಂತಹ ಬೆಂಕಿ, ಎರಡಕ್ಕೂ ವ್ಯತ್ಯಾಸ ಕಾಣಿಸೋದಿಲ್ಲ. ಅವಾಗ ಎರಡು ಒಂದೇ ರೀತಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಸದ್ಗುರುವಿನ ಸಹವಾಸವನ್ನ ಮಾಡಿದ್ರೆ, ಸದ್ಗುರುವಿನಿಂದ ಉಪದೇಶವನ್ನ ಪಡೆದಾಗ ಆ ಶಿಷ್ಯನು ಕೂಡ ಗುರುವೇ ಆಗ್ತಾನೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನವೂ ಬೇಡ. ಇಲ್ಲಿ ನಾವು ಬಹಳ ಗಹನವಾದಂತ ಒಂದು ವಿಚಾರವನ್ನ ನಾವಿಲ್ಲಿ ಚಿಂತನೆ ಮಾಡ್ಬೇಕಾಗತ್ತೆ. ಇದ್ದಿಲು ಬೆಂಕಿಯ ಸ್ಪರ್ಶದಿಂದ ಬೆಂಕಿ ಆದಂತೆ. ಆ ಇದ್ದಿಲು ಹಿಂದೆ ಏನಾಗಿತ್ತು? ಅದು ಕೂಡ ಬೆಂಕಿನೇ ಆಗಿತ್ತು. ಯಾವುದೋ ಅಜ್ಞಾನದ ಕಾರ್ಯದಲ್ಲಿ ಅದರ ಪಾಪಕರ್ಮಗಳ ಏನೋ ಪೂರ್ವಜನ್ಮದ ಕರ್ಮದಿಂದ ಅಥವಾ ಯಾರೋ ಅದಕ್ಕೆ ನೀರು ಹಾಕಿದ್ರಿಂದ ಅದು ಪೂರ್ಣ ಬೂದಿ ಆಗೋಕ್ಕಿಂತ ಮುಂಚೆನೆ ಅದು ಮತ್ತೆ ಇದ್ದಿಲಾಗೋಗಿತ್ತು. ಆ ಇದ್ದಿಲು ಸಹ ಬೆಂಕಿಯ ಸ್ಪರ್ಶ ಮಾಡಿದ್ರೆ ಮಾತ್ರ ಅದು ಮತ್ತೆ ಬೆಂಕಿ ಆಗ್ಲಿಕ್ಕೆ ಸಾಧ್ಯ. ಈಗ ನಾವೇನ್ ಮಾಡ್ಬೇಕು? ನಾವು ಕೂಡ ಇಂದಿನ ಜನ್ಮ ಜನ್ಮಾಂತರಗಳಲ್ಲಿ ಯೋಗ, ಧ್ಯಾನ ಮತ್ತು ಸತ್ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಅದರ ಪುಣ್ಯದ ಫಲವಾಗಿ ನಮ್ಗೆ ಈ ಜ್ಞಾನ ಲಭ್ಯವಾಗಿದೆ. ಆದ್ರೆ ಯಾವುದೋ ಕರ್ಮಾಂತರಗಳಿಂದ ನಾನು ಗುರುವಾಗಕ್ಕಾಗಿರ್ಲಿಲ್ಲ, ನನಗೆ ಭವಬಂಧನದಿಂದ ಕಳ್ಸ್ಕೊಳ್ಳೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಯಾವಾಗ ಸದ್ಗುರು ಸಿಕ್ಕಿದ್ರೋ, ನನ್ನ ಸ್ವರೂಪವನ್ನು ಯಾವಾಗ ಅವರು ನಮಗೆ ಬೋಧನೆ ಮಾಡಿದ್ರೋ, ಆವಾಗ ತನ್ನಷ್ಟಕ್ಕೆ ತಾನೇ ತನ್ನಲ್ಲಿದ್ದಂತಹ ಆ ಅಜ್ಞಾನ ಕಳೆದೋಯ್ತು, ಸುಜ್ಞಾನ ಬಂತು. ಆಗ ನನ್ನ ಸ್ವರೂಪದ ದರ್ಶನ ನನಗಾಯ್ತು. ಆಗ ನಾನು ಕೂಡ ಸದ್ಗುರುವೇ ಆದೆ ಅಂತಕ್ಕಂಥ ವಿಚಾರವನ್ನ ಕಬೀರದಾಸರು ಬಹಳ ಮನೋಜ್ಞವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಬಹಳಷ್ಟು ಜನ ಬರೀ ಸುಳ್ಳೆ ಹೇಳ್ಕೊಂಡು ಜೀವನ ಮಾಡ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸತ್ಯಕ್ಕೆ ಸಮತಪವಿಲ್ಲ ಸುಳ್ಳಿನಂಥ ಪಾಪ, ಸತ್ಯಕ್ಕೆ ಸಮತಪವಿಲ್ಲ ಸುಳ್ಳಿನಂಥ ಪಾಪ, ಯಾರ ಹೃದಯದಿ ಸತ್ಯವಿಹುದೋ ಶ್ರೀ ಗುರು ಇಹನಲ್ಲಿ ಕಬೀರ ಶ್ರೀ ಗುರು ಇಹನಲ್ಲಿ. ಎಂತ ಮಾತು ಹೇಳ್ತಾ ಇದ್ದಾರೆ ನೋಡಿ. ಸತ್ಯಕ್ಕಿಂತ ಮಿಗಿಲಾದ ಇನ್ನೊಂದು ತಪಸ್ಸಿಲ್ಲ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಯಾರು ಸತ್ಯವನ್ನ ನುಡಿಯುತ್ತಾ ಸುಳ್ಳನ್ನ ಆಡದೆ ಎಲ್ಲರಿಗೂ ಪರೋಪಕಾರವನ್ನ ಯಾರು ಮಾಡ್ಕೊಂಡಿರ್ತಾರೋ ಅವರು ಯಾವ ದೇವಸ್ಥಾನಕ್ಕೂ ಹೋಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವಾಗ ವ್ಯಕ್ತಿ ಸುಳ್ಳನ್ನ ಹೇಳಲಿಲ್ವೋ, ಯಾವಾಗ ಅವನು ಎಲ್ರಿಗೂ ತನ್ನ ದೇಹದಿಂದ ಆಗ್ತಕ್ಕಂಥ ಉಪಕಾರವನ್ನ ಮಾಡ್ತಾನೋ, ತನ್ನ ಜ್ಞಾನದಿಂದ ಯಾರಲ್ಲಿರ್ತಕ್ಕಂಥ ಅಜ್ಞಾನವನ್ನ ಹೋಗಲಾಡಿಸ್ತಾನೋ, ಅದಕ್ಕಿಂತ ಮಿಗಿಲಾದ ಇನ್ನೊಂದು ತಪಸ್ಸಿಲ್ಲ. ಸುಳ್ಳಿನಂತ ಪಾಪ, ಸುಳ್ಳು ಹೇಳೋದಿದೆಯಲ್ಲ ಅದು ಮಹಾಪಾಪ.
ಯಾರ ಹೃದಯದಲ್ಲಿ ಸತ್ಯ ಇದೆಯೋ ಅವರ ಹೃದಯದಲ್ಲಿ ಸತ್ಯ ನೆಲೆಗೊಂಡ್ರೆ ಆ ಹೃದಯದಲ್ಲೇ ಶ್ರೀ ಗುರು ಬಂದು ವಾಸ ಮಾಡ್ತಾನೆ. ಎಂತ ಅದ್ಭುತವಾಗಿದೆ. ಅದನ್ನ ಇನ್ನೊಂದ್ಸತಿ ಹೇಳ್ತೇನೆ, ನನಗೆ ಬಹಳ ಖುಷಿ ಆಗುತ್ತೆ ಅದನ್ನ ಹೇಳೋದಕ್ಕೆ. ಸತ್ಯಕ್ಕೆ ಸಮತಪವಿಲ್ಲ, ಸುಳ್ಳಿನಂತ ಪಾಪ, ಯಾರ ಹೃದಯದಿ ಸತ್ಯವಿಹುದೋ ಶ್ರೀ ಗುರು ಇಹನಲ್ಲಿ, ಕಬೀರ ಶ್ರೀ ಗುರು ಇಹನಲ್ಲಿ. ಯಾರ ಹೃದಯದಲ್ಲಿ ಸತ್ಯವನ್ನ ಆಡ್ತಾ ಇರ್ತಾರೋ ಅವರ ಹೃದಯದಲ್ಲಿ ಆ ಶ್ರೀ ಗುರು ಅಂದ್ರೆ ಆ ಪರಮಾತ್ಮ ತಾನೇ ಬಂದು ವಾಸ ಮಾಡ್ತಾನೆ. ವಾಸ ಮಾಡಿ ಅವನನ್ನ ಬಂಧ ಮುಕ್ತಗೊಳಿಸ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಗುರುವಿನ ಮಹಿಮೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಗುರುವೇ ಅಗಸ ಶಿಷ್ಯನೆ ವಸ್ತ್ರ, ದೇವರೇ ಸಾಬೂನು. ಗುರುವೇ ಅಗಸ ಶಿಷ್ಯನೆ ವಸ್ತ್ರ, ದೇವರೇ ಸಾಬೂನು. ಧ್ಯಾನ ಶಿಲೆಯ ಮೇಲೊಗೆಯುವನು, ಜ್ಯೋತಿಯು ಹೊಮ್ಮುವುದು ಕಬೀರ, ಜ್ಯೋತಿಯು ಹೊಮ್ಮುವುದು. ಇಲ್ಲಿ ಗುರುವನ್ನ ಅಗಸನನ್ನಾಗಿ ಮಾಡಿದ್ದಾರೆ. ಶಿಷ್ಯ ವಸ್ತ್ರವಾಗ್ತಾನೆ. ವಸ್ತ್ರ ಅಂತಂದ್ರೆ ಏನು? ಶುದ್ಧವಾದ ವಸ್ತ್ರವೇ? ಮಲಿನವಾಗಿರ್ತಕ್ಕಂಥ ವಸ್ತ್ರ, ಕೊಳೆಯನ್ನು ತುಂಬಿಕೊಂಡಿರ್ತಕ್ಕಂಥ ವಸ್ತ್ರ. ಇಲ್ಲಿ ದೇವರನ್ನೇ ಸಾಬೂನು ಮಾಡಿದ್ರು. ದೇವರು ಅಂತಕ್ಕಂತಹ ಸಾಬೂನು, ಶಿಷ್ಯ ಅಂತಕ್ಕಂತಹ ಕೊಳೆಯಾಗಿರ್ತಕ್ಕಂಥ ವಸ್ತ್ರ, ಅದೆರಡನ್ನು ಸೇರಿಸಿದಾಗ ಗುರು ಸೇರಿಸಿ ಆ ಧ್ಯಾನ ಅಂತಕ್ಕಂತಹ ಒಂದು ಆ ಶಿಲೆಯ ಮೇಲೆ ಒಗೆದಾಗ ಆ ಹೇಗೆ ಆ ವಸ್ತ್ರದಲ್ಲಿರ್ತಕ್ಕಂಥ ಕೊಳೆ ಹೊರಟೋಗುತ್ತೋ ಹಾಗೆ ಆ ಗುರು ಅಂತಕ್ಕಂತಹ ಅಗಸ ಶಿಷ್ಯನಲ್ಲಿರ್ತಕ್ಕಂತಹ ಆ ಕಶ್ಮಲವನ್ನ, ಅಜ್ಞಾನವನ್ನ ಹೋಗಲಾಡಿಸಿ ಧ್ಯಾನ ಮತ್ತು ಜ್ಞಾನ ಇವೆರಡರಲ್ಲಿ ಕೊಟ್ಟಾಗ ಆ ವ್ಯಕ್ತಿಯಲ್ಲಿ, ಶಿಷ್ಯನಲ್ಲಿರ್ತಕ್ಕಂತಹ ಜ್ಯೋತಿ ಅಂದ್ರೆ ಜ್ಞಾನ ಉದ್ದೀಪನವಾಗ್ತಾ ಹೋಗುತ್ತೆ. ಇದ್ದಂತಹ ಅಜ್ಞಾನ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಬಂಧುಗಳೇ, ಈ ಕಬೀರ ದಾಸರು ಬರೆದಿರ್ತಕ್ಕಂತಹ ಈ ಕಬೀರ್ ದೋಹೆ ಇದೆಯಲ್ಲ, ಇದು ಅತ್ಯಂತ ಅದ್ಭುತವಾದದ್ದು. ಇನ್ನು ಒಂದೇ ಒಂದು ಚರಣವನ್ನ ಹಾಡಿ ಇವತ್ತಿನ ಇದನ್ನ ಸಂಪನ್ನಗೊಳಿಸ್ತೇನೆ. ಈ ದೇಹ ವಿಷದ ಬಿಂದಿಗೆಯೈ, ಶ್ರೀ ಗುರು ಅಮೃತದ ಖನಿಯೈ. ಈ ದೇಹ ವಿಷದ ಬಿಂದಿಗೆಯೈ, ಶ್ರೀ ಗುರು ಅಮೃತದ ಖನಿಯೈ. ಶಿರವನ್ನೇ ಗುರುವಿಗೆ ಅರ್ಪಿಸಿದರು, ಅದು ಕೇವಲ ತೃಣವೈ ಕಬೀರ, ಅದು ಕೇವಲ ತೃಣವೈ. ಈ ದೇಹ ಅಂತಕ್ಕಂಥದ್ದು ವಿಷವನ್ನ ತುಂಬಿಕೊಂಡಿರ್ತಕ್ಕಂಥ ಬಿಂದಿಗೆ, ಅಂದ್ರೆ ಅಜ್ಞಾನ ಮತ್ತೆ ಮಲಮೂತ್ರಗಳು ಎಲ್ಲವನ್ನ ತುಂಬಿಕೊಂಡಿರ್ತಕ್ಕಂತಹ ಒಂದು ಬಿಂದಿಗೆ ಇದ್ದ ಹಾಗೆ. ಶ್ರೀ ಗುರು ಆ ಒಳಗಡೆ ಇರ್ತಕ್ಕಂತಹ ಕಶ್ಮಲವನ್ನೆಲ್ಲ ತೆಗೆದು ಆ ಬಿಂದಿಗೆಯ ಒಳಗಡೆಗೆ ಅಮೃತವನ್ನ ತುಂಬತಕ್ಕಂಥವನು. ಅದೊಂದನ್ನ ಗಣಿ ಅಂತ ಹೇಳ್ತಾರೆ, ಗಣಿ ಇದ್ದ ಹಾಗೆ. ಆದ್ರಿಂದ ಅಂತಹ ಶ್ರೀ ಗುರುವಿಗೆ ನಾವು ಶಿರವನ್ನೇ ಅರ್ಪಿಸಿದ್ರು, ಅವರ ಚರಣಗಳಿಗೆ ನಾವು ಶಿರವನ್ನ ಅರ್ಪಿಸಿದ್ರು ಕೂಡ ಅದು ಕೇವಲ ತೃಣ ಮಾತ್ರ ಅಷ್ಟೇ. ಬಹಳಷ್ಟು ಜನಕ್ಕೆ ನಾವ್ಯಾಕೆ ಅವ್ರ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ಬೇಕು, ಅವರು ನಮ್ಮ ಹಾಗೆ ಮನುಷ್ಯರಲ್ವೇ ಅಂತ ಹೇಳ್ತಾರೆ. ಆದ್ರೆ ಅದು ಅಜ್ಞಾನದ ಮಾತು. ನಾವು ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಆ ವ್ಯಕ್ತಿಗಲ್ಲ, ಅಥವಾ ಅವನ ಕಾಲುಗಳಿಗಲ್ಲ, ಆ ವ್ಯಕ್ತಿ ಹಿಂದೆ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ತತ್ವಕ್ಕೆ, ಗುರು ತತ್ವಕ್ಕೆ. ಮತ್ತೆ ನಾನು ಶರಣಾಗಿ ಅವರ ಚರಣಗಳಿಗೆ ನಾನು ಶಿರವನ್ನ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಈ ದೇಹ ಅಂತಕ್ಕಂತಹ ಅಜ್ಞಾನವನ್ನ, ಅಹಂಕಾರವನ್ನ ಹೋಗಲಾಡಿಸಿ ಶರಣಾಗತ ಭಾವದಿಂದ ಗುರುವಿನ ಚರಣಗಳಿಗೆ ನಾವು ತಲೆಬಾಗದಾಗ, ಶಿರವನ್ನ ನಾವು ಅಲ್ಲಿಗೆ ಅರ್ಪಿಸಿದಾಗ, ನನ್ನೊಳಗಿರ್ತಕ್ಕಂತಹ
ಅಹಂಕಾರ ಅಂತಕ್ಕಂಥದ್ದು ತೊಲಗತ್ತೆ. ಅಹಂಕಾರ ಅಂತಕ್ಕಂಥದ್ದು ತೊಲಗಿದಾಗ ಆ ವ್ಯಕ್ತಿಯಲ್ಲಿ ಸುಜ್ಞಾನ ಅಂತಕ್ಕಂಥದ್ದು ಹೆಚ್ಚುತ್ತೆ, ಅವನು ಕೂಡ ಪರಮಾತ್ಮನೇ ಆಗ್ತಾನೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವೂ ಇಲ್ಲ ಎನ್ನುವ ವಿಚಾರದೊಡನೆ ಆ ಇವತ್ತು ಈ ಒಂದು ಕಬೀರದಾಸರು ಕೊಟ್ಟಿರ್ತಕ್ಕಂತಹ ಕಬೀರ ಬೀರಿದ ಬೆಳಕು ಅನ್ನುವ ಶೀರ್ಷಿಕೆಯಡಿ ಈ ಒಂದು ಕೆಲವು ಅವರ ದೋಹೆಗಳನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇದನ್ನ ತಾವು ಕೂಡ ಕೇಳಿಸ್ಕೊಳ್ತಾ ಹೋಗಿ, ಮತ್ತೆ ವಿಡಿಯೋ ಕಳಿಸ್ಕೊಡ್ತಾರೆ ರಂಗನಾಥ್ ಜಿಯವರು. ಅದನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಹಾಡಿ. ಮತ್ತೆ ನಿಮಗೆ ಯೂಟ್ಯೂಬ್ ನಲ್ಲಿ ಹೋದ್ರೆ ಕಬೀರ ದೋಹೆ ಅಂತ ಹೇಳಿ ಕನ್ನಡ ಲಿರಿಕ್ಸ್ ಅಂತ ಹೇಳಿದ್ರೆ ಅಲ್ಲೂ ಕೂಡ ಬರುತ್ತೆ, ಸಿಗುತ್ತೆ. ತುಂಬಾ ಅದ್ಭುತವಾಗಿದೆ. ಹಾಡಿ ಅದನ್ನ ನಿರಂತರವಾಗಿ ಕೇಳ್ತಾ ಇರಿ. ಕೇಳ್ತಾ 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 ಇದ್ರೆ ಹೇಗೆ ನಾವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು ಸೋಪ್ ಹಾಕೊಂಡು ಮುಖ ತೊಳ್ಕೊಳ್ತೀವಿ, ಮುಖವನ್ನ ಕೈ ಕಾಲುಗಳನ್ನ ಶುದ್ಧಿ ಮಾಡ್ಕೊಳ್ತೀವಿ, ಹಾಗೆ ನಮ್ಮ ಮನಸ್ಸನ್ನ ನಿರಂತರವಾಗಿ ಶುದ್ಧಿ ಮಾಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆಯಲ್ಲಿ ನಾನು ಸೇರ್ಕೊಂಡು ಈ ಒಂದು ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ಮತ್ತೆ ಈ ಸಂದರ್ಭದಲ್ಲಿ ನನ್ನ ಜೊತೆ ನಮ್ಮಲ್ಲಿ ಬರ್ತಕ್ಕಂಥ ಆ ಯೋಗ ಶಿಕ್ಷಕರು, ಯೋಗಾಭ್ಯಾಸಿಗಳು, ಅಕ್ಕಂದ್ರು ಮತ್ತು ಅಣ್ಣ ಅವರು ನಮ್ ಜೊತೆ ಇವತ್ತು ಸೇರಿದ್ದಾರೆ. ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ಮತ್ತು ರಂಗನಾಥ್ ಜಿಯವರಿಗೂ ಕೂಡ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದ್ದೇನೆ. ಹರಿ ಓಂ. ತುಂಬಾ ಧನ್ಯವಾದಗಳು ಸರ್. ಇಷ್ಟುವರೆಗೂ ಪ್ರಾಯೋಗಪೂರ್ವಕವಾಗಿ, ಎಕ್ಸ್ಪೆರಿಮೆಂಟಲ್ ಆಗಿ, ಪ್ರಾಕ್ಟಿಕಲ್ ಆಗಿ ಸೆಷನ್ ನಡೆಸಿದ್ದಕ್ಕೂ ಸೊ ಅಕ್ಕವ್ರಿಗೂ ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದೀವಿ. ಯಾಕಂದ್ರೆ ಸೊ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಬ್ಬರಿಗೂ ಸೊ ತೋರಿಸ್ತಾ ಯಾವ ತರ ಮಾಡೋದು ಪ್ರತಿಯೊಂದು ಸ್ಟೆಪ್ ಅಲ್ಲಿ ಸೊ ಒಂದೊಂದು ಮೆಟ್ಟು ಒಂದು ಸ್ಟೆಪ್ ತರ ತೋರಿಸಿ ಪ್ರತಿಯೊಂದು ಪ್ರಾಯೋಗಪೂರ್ವಕ ನೋಟ್ ತೋರಿಸಿದ್ರಿ. ಮತ್ತೆ ಐ ಥಿಂಕ್ ಈ ವಿಡಿಯೋ ಅನ್ನೋದು ಮುಂದಿನ ಕಾಲದಲ್ಲಿ ಹೆಚ್ಚಾಗಿ ಇದು ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಸರ್, ಖಂಡಿತವಾಗಿ. ಮತ್ತೆ ದೋಹೆಲ್ಲ ಅಷ್ಟೇ. ಸೊ ಎಷ್ಟೋ ದೋಹೆಗಳು ನೀವು ಆಡಿದ ಮೇಲೆ ಪ್ರತಿಯೊಂದಕ್ಕೂ ಅದಕ್ಕೂ ಅಂತರಾರ್ಥ ಏನಿದೆಯೋ ಅದನ್ನು ಕೊಡ್ತಾ ಹೋಗಿದ್ರಿ. ಅದನ್ನು ಸಹ ಖಂಡಿತವಾಗಿ ಅದ್ಭುತವಾಗಿದೆ, ತುಂಬಾ ಅದ್ಭುತವಾಗಿದೆ ಸರ್. ಸೊ ಹಿಂದೆ ಈ ತರ ಕಾರ್ಯಕ್ರಮಗಳು ನಾವು ಮಾಡೋದ್ರೆ ಒಂದು ನಿಜವಾಗಿ ಒಂದು ಅದೃಷ್ಟ ಅಂತ ಅನ್ಕೋತೀನಿ ನಾನು. ನೀವು ನಮ್ಗೆ ಸಿಕ್ಕಿರೋದೇ ಅದೃಷ್ಟ ನಮ್ಮ ಮಹತಾರ್ ಫೌಂಡೇಶನ್ ಅಂತ ಮತ್ತೊಂದ್ಸರಿ ತಮ್ಗೂ ಹೃದಯಪೂರ್ವಕ ಧನ್ಯವಾದ. ಯಾಕಂದ್ರೆ ಅದು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ನಾನು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈಗ ಈ ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಹೆಚ್ಚಾಗಿ ಸೇರ್ಬೇಕಂದ್ರೆ ನಮ್ಮ ಮಾತಾರ್ ಫೌಂಡೇಶನ್ ಆಶಯರು. ಸೊ ಇಂಥ ಸೊ ತಮ್ಮಂತ ಜ್ಞಾನಿಯವರು ಇರ್ತಾರೆ, ಎಷ್ಟೋ ಜ್ಞಾನ ನಿಮ್ಮ ಹತ್ರ ತುಂಬಿಕೊಂಡಿರ್ತದೆ, ಅದನ್ನು ಎಲ್ಲಾರ್ಗೂ ಸೇರ್ಸ್ಬೇಕಂತ ನಮ್ಮ ಆಶಯ. ಎಷ್ಟು ಹೆಚ್ಚಾಗಿ ಸೇರ್ಸ್ಬೇಕು, ಎಷ್ಟು ಜನಕ್ಕೆ ಅದು ಹೋಗ್ಬೇಕು, ಪ್ರತಿಯೊಬ್ಬರು ಸೊ ನಿಮ್ಮಂತ ಈ ತರ ಒಂದು ಜ್ಞಾನಿಗರು ಆಗ್ಬೇಕು ಅಂತ ನಮ್ಮ ಆಸೆ ಇಟ್ಕೊಂಡಿದ್ವಿ. ಖಂಡಿತವಾಗಿ ಹಾಗೆ ಆಗ್ತದೆ. ಸೊ ತಮ್ಮೆಲ್ಲರೂ ಸಪೋರ್ಟು ಬೆಂಬಲದಿಂದ ನಾವು ಮಾಡಕ್ಕೆ ಸೊ ಮುಂದಿನ ದಿವಸದಲ್ಲಿನೂ ಪ್ರಯತ್ನ ಮಾಡ್ತಾ ಇರೋಣ. ಸೊ ಈ ಸೆಷನ್ ಮತ್ತೆ ಇನ್ನು ನೆಕ್ಸ್ಟ್ ಸಾಟರ್ಡೇಕು ಅಂದ್ರೆ ಇನ್ನು ಸ್ವಲ್ಪ ಈ ತರುವಾಯ ಭಾಗ ಸ್ವಲ್ಪ ರೆಡಿ ಮಾಡ್ಕೊಂಡು ದಯವಿಟ್ಟು ನಮ್ಗೆ ಮತ್ತೊಂದ್ಸರಿ ನೀವು ಹೇಳ್ಕೊಡ್ಬೇಕಂತ ನಿಮಗೆ ವಿನಂತಿ ಮಾಡ್ತಾ ಇದ್ದೀವಿ ಸರ್. ಖಂಡಿತ ಸರ್, ಮಾಡೋಣ. ಮುಂದಿನ ಭಾಗ ಸೊ ಏನೇನೋ ಇವತ್ತು ಕವರ್ ಆಗಿಲ್ಲ ಇದೆಲ್ಲಾನು ಮತ್ತೆ ನೆಕ್ಸ್ಟ್ ಸೆಷನ್ ಕವರ್ ಮಾಡ್ಕೊಂಡು ಸೊ ನಮ್ಮ ಮಾಸ್ಟರ್ಸ್ಗೆಲ್ಲ ಅದು ಸೇರ್ಸೋಣ. ಮತ್ತೆ ಅವರು ಹೆಚ್ಚಾಗಿ ಅದು ಲಾಭ ಪಡಿತಾರೆ ಖಂಡಿತವಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಒಂದ್ಸರಿ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ. ಸೊ ಈಗ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಈ ದೋಹದ ಆಡಿದ ಮೇಲೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಸ್ವಲ್ಪ ಕೇಳಿಸ್ಕೊಳ್ಳೋಣ. ಸೊ ಅದಾದ್ಮೇಲೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ಬೋದು. ಸ್ನೇಹಿತರೆ, ಇಷ್ಟುವರೆಗೂ ನಾವು ಅದ್ಭುತವಾದ ದೋಹಗಳು ಮತ್ತೆ ಅದಕ್ಕೆ ಮುಂಚೆ ಯೋಗ ಚಿಕಿತ್ಸೆಗಳು ಇಷ್ಟೆಲ್ಲ ಸಹ ನಮ್ಗೆ ನಾಗರಾಜ್ ಸರ್ ಅವರು ಅದ್ಭುತವಾದ ಒಂದು ಇವತ್ತಿನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅದಕ್ಕೂ ನಾವೆಲ್ಲರ ಪರವಾಗಿ ಮಾತಾಡ್ ಫೌಂಡೇಶನ್ ಪರವಾಗಿ ಅವ್ರಿಗೆ ಮತ್ತೊಂದ್ಸರಿ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದೀವಿ.